ರೈತರ ನಡುವೆ ವಿಶ್ವಾಸ ತೆಗೆದುಕೊಂಡು ಹೊಸದಾದ ರಾಜಕೀಯ ಶಕ್ತಿ ಆಗ್ಲಿಕ್ಕೆ ಸಾಧ್ಯ ಅದನ್ನು ಮಾಡಲಿಕ್ಕೆ ಸಾಧ್ಯ ಚಿಂತನೆ ಮಾಡಬೇಕಾಗಿದೆ. ಯಾಕಂದ್ರೆ ಇವತ್ತಿನ ಈ ಒಂದು ಕಾರ್ಪೊರೇಟ್ ಜಗತ್ತಿನಲ್ಲ ನೀವೆಲ್ಲರೂ ಅಥವಾ ನಾವೆಲ್ಲರೂ ಒಂದಾಗೋದು ಭಾಳ ಕಷ್ಟದ ಕೆಲಸ. ಅದರಲ್ಲೂ ಮೀಡಿಯಾ ಅಂತ ಇವತ್ತು ಇವ್ರು ಈಗ ಹೇಳಿದ್ನಲ್ಲ ಇವ್ರ ಬಗ್ಗೆ ಚರ್ಚನೆ ಮಾಡೋದಿಲ್ಲ ಯಾವ ಒಂದು ಮೀಡಿಯಾದಲ್ಲೂ ಆಗೋದಿದೆ. ಇವತ್ತು ರೈತರ ಬಗ್ಗೆ ರೈತರಿಗೆ ಏನು ಬೇಕಾಗ್ಯದ, ದಲಿತರಿಗೆ ಏನು ಬೇಕಾಗ್ಯದ ಅದಿಲ್ಲ, ಆರ್ಥಿಕ ಅವ್ರು ಹೆಂಗೆ ಮೇಲೆ ಇರಿಸ್ಕೊಳ್ಳೋದು ಇಲ್ಲ. ಕೇವಲ ಈ ರಿಸರ್ವೇಷನ್ ಕೊಟ್ಟರೆ ಇಡೀ ನಮ್ಮ ವ್ಯವಸ್ಥೆ ಬದಲಾಗ್ತೈತೆ ಅನ್ನೋಂಗೆ ಮಾತಾಡ್ತಾ ಹೋಗುವಂಥದ್ದು. ಅಂದರೆ ರಿಸರ್ವೇಷನ್ ಕಟ್ಟ ಸೀಮಿತ ಮಾಡಿಬಿಡುವಂಥದ್ದು. ಆದರೆ ಇಲ್ಲಿವರೆಗಿನ ನಾವು 75-80 ವರ್ಷದ ಇತಿಹಾಸ ಗಮನಿಸಿದಾಗ ನಮ್ಮ ಸ್ವತಂತ್ರ ಭಾರತದ್ದು ಸಂವಿಧಾನ ಬಂದ ಮೇಲೆ ಗಮನಿಸಿದಾಗ ಈ ಮೀಸಲಾತಿಯಿಂದ ಕೆಲವು ಡೆವಲಪ್ಮೆಂಟ್ ಆಗಿದೆ ವಿನಃ ಪೂರ್ತಿಯಾಗಿ ಆ ಸಮುದಾಯ ಮೇಲೆ ಎದ್ದು ನಿಂತ್ಕೊಳ್ಳೋಂಥ ಒಂದು ನಿಂತ ಆರ್ಥಿಕ ಪರಿಸ್ಥಿತಿ ಪಡೆಯುವಂಥದ್ದು ಭಾಳ ಕಡಿಮೆ. ರೇರೆಸ್ಟ್ ಆಫ್ ದ ರೇರ್ ಅಂತ ಹೇಳಬೇಕಾಗಿದೆ. ಅದರಲ್ಲಿ ಒಂದು ಸ್ವಲ್ಪ ಪ್ರಮಾಣ 17% ಅಂತ ಅಂತಾರೆ. ಇನ್ನು ಅದನ್ನೇ ಹೇಳೋದು ಈಗ 17% ಲೆಕ್ಕ ಇಡೋದು ಮಾಡಿದರು. ಇವತ್ತು ದಲಿತ ಸಮುದಾಯದ್ದು ಮತ್ತು ಅದೇ ಕಾಲಕ್ಕೆ ಹಿಂದುಳಿದ ಸಮುದಾಯದ್ದು ಮತ್ತು ಆದಿವಾಸಿಗಳು ಎಷ್ಟು ಜನ ಇವತ್ತಿಲ್ಲೇ ನಮ್ಮಲ್ಲೇ ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ ಅನ್ನುವಂಥದ್ದು ತೆಗಿಬೇಕಾಗಿದೆ. ಯಾಕಂದ್ರೆ ಅದನ್ನು ಕಲಿಸ್ಬೇಕಾಗಿತ್ತಪ್ಪ ಅಂತಂದ್ರೆ ದೊಡ್ಡ ಬಂಡವಾಳ ಬೇಕಾದ್ರೆ ಬಡವಗಂತ ಸಾಧ್ಯ ಇಲ್ಲದ ಪರಿಸ್ಥಿತಿ ಅದು. ಅಂಥವ್ರು ಎಷ್ಟು ಜನ ಇದ್ದಾರಪ್ಪ ಒಂದೊಂದು ತಾಲೂಕಿಗೆ ಅಂದಾಗ ನಿಮ್ಗೆ ಗೊತ್ತಾಗ್ತದೆ. ಹೌದಪ್ಪ 17% ಆಗ್ಯಾರೇನು. ಈಗ ಯಾವುದಪ್ಪ ಅದು ನಮ್ಮ ST ಅಂದರೆ ಅದರ ವಿಶೇಷವಾಗಿ ಈ ಆದಿವಾಸಿಗಳಲ್ಲಿ ಎಷ್ಟು ಜನ ಡಾಕ್ಟರ್ಸ್ ಇಂಜಿನಿಯರ್ಸ್ ಇದ್ದಾರೆ. ಮುಂದೆ ರೈತರಲ್ಲಿ ಎಷ್ಟು ಜನ ಇದ್ದಾರೆ, ರೈತರಲ್ಲಿ ಇರ್ಬೋದು ಮೇಲ್ಜಾತಿಯ ಸಂಬಂಧಿಸಿದಂಥ ಮೇಲ್ಜಾತಿ ಜನ್ಯಾದಂಥ ಡಾಕ್ಟರ್ಸ್ ಇದ್ದಾರೆ. ಆದರೆ ಕೆಳಜಾತಿಯವರು ಎಷ್ಟು ಜನ ಆಗಿದ್ದಾರೆ, ರಿಸರ್ವೇಷನ್ ಮೇಲೆ ಎಷ್ಟು ಜನ ಪಾಸ್ ಆಗಿದ್ದಾರೆ ಇವತ್ತು. ಯಾಕೆಂದರೆ ಪ್ರೊಫೆಷ್ನಲ್ ಕೋರ್ಸ್ಗಳೊಳಗೆ ಅಲ್ಲೆಲ್ಲ ಭಾಳ ಜಾತಿ ಮೇಲೆ ಲೆಕ್ಕ ಹಾಕುವಂಥದ್ದು. ಮೊದಲು ಬಡವ್ರಿಗೆ ಹೋಗೋಕೆ ಅವಕಾಶವೂ ಇಲ್ಲ. ಯಾಕೆಂದ್ರೆ ಆ ದೊಡ್ಡ ಪ್ರಮಾಣದ ಫೀ ತುಂಬುವಂಥದ್ದು ಶಕ್ತಿ ಅವರಿಗೆಲ್ಲ ಇರ್ಬೋದು. ರಿಸರ್ವೇಷನ್ ಅಲ್ಲೂ 17 ಇಟ್ಟಿರ್ತಾರೆ. ಆದರೆ ಹಿಡನ್